ನಮಸ್ಕಾರ. ಹುಳಿಯಾರಿನಲ್ಲಿ 2 ಕೋಟಿ ವೆಚ್ಚದ ನೂತನ ಶಾದಿಮಹಲ್ ಕಟ್ಟಡಕ್ಕೆ ಶಂಕುಸ್ಥಾಪನೆ. ಹುಳಿಯಾರು, ಜೂನ್ 18. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಹುಳಿಯಾರು ಪಟ್ಟಣದಲ್ಲಿ ಅಹ್ಲೆ ಸುನ್ನತ್ ಉಲ್ ಜಮಾತ್ ಜಾಮಿಯಾ ಮಸೀದಿ ಕಮಿಟಿಯ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಹಾಗೂ ಶಾಸಕರ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿ ಅಂದಾಜು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ನೂತನ ಶಾದಿಮಹಲ್ ಕಟ್ಟಡ ಕಾಮಗಾರಿಯ ಗುದ್ದಲಿ ಪೂಜೆ ಹಾಗೂ ಶಂಕುಸ್ಥಾಪನಾ ಕಾರ್ಯಕ್ರಮ ಶುಕ್ರವಾರ ನೆರವೇರಿತು. ಕಾರ್ಯಕ್ರಮಕ್ಕೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸುರೇಶ್ ಬಾಬು ಸಿಬಿ ಚಾಲನೆ ನೀಡಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಜಾಮಿಯಾ ಮಸೀದಿ ಕಮಿಟಿಯ ಪದಾಧಿಕಾರಿಗಳು, ಮುಸ್ಲಿಂ ಬಾಂಧವರು, ವಿವಿಧ ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರು ನೂತನ ಶಾದಿಮಹಲ್ ನಿರ್ಮಾಣಕ್ಕೆ ಸಂತಸ ವ್ಯಕ್ತಪಡಿಸಿದರು. ಇದೇ ವೇಳೆ ಅಧಿಕಾರಿಗಳು, ಗುತ್ತಿಗೆದಾರರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದು ಕಾಮಗಾರಿಯ ಯಶಸ್ವಿ ಅನುಷ್ಠಾನಕ್ಕೆ ಶುಭ ಹಾರೈಸಿದರು. ಅಂದಾಜು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಈ ನೂತನ ಶಾದಿಮಹಲ್ ಸಮುದಾಯದ ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುಕೂಲಕರ ಕೇಂದ್ರವಾಗಿ ರೂಪುಗೊಳ್ಳಲಿದ್ದು ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸಲಿದೆ ಎಂದು ಅಭಿಪ್ರಾಯ ವ್ಯಕ್ತವಾಯಿತು. ಈ ಯೋಜನೆಯು ಹುಳಿಯಾರು ಪಟ್ಟಣದ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಕೊಡುಗೆಯಾಗಲಿದೆ ಎಂದು ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದರು. ಮಾಧ್ಯಮದ ಸ್ನೇಹಿತರೆ, ಇವತ್ತು ಒಂದು ಶುಭ ದಿನ ಅಂತಂತ ಹೇಳಿದ್ರೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಇಲ್ಲಿ ನೆಂಟಸ್ತನ ಎಲ್ಲೆಲ್ಲಿಂದನೂ ಕೂಡ ಬೆಳೆಸ್ತಾ ಇದ್ರು. ಬಂದು ಇಲ್ಲಿ ಮದುವೆಗೆ ಬಂದರೆ ಯಾವುದೋ ಗೋಡನ್ನಿಗೆ ಕರ್ಕೊಂಬಂದು ನಮ್ಮನ್ನು ಮದುವೆ ಮಾಡ್ತಿದ್ದೀರಾ ಅಂತ ನಾವು ಕೂಡ ಬಂದಾಗೆಲ್ಲ ನೆಂಟರುಗಳು ಬೈತಾರೆ ಅಂತಕ್ಕಂಥದ್ದನ್ನ ನಿಮ್ಮಿಂದ ಕೇಳಿ ಕೇಳಿ ಸಾಕಾಗೋಗಿತ್ತದು. ಹಾಗಾಗಿ ಅದಕ್ಕೊಂದು ಮುಕ್ತಿ ಸಿಗಬೇಕು ಅಂದರೆ ಒಂದು ಅವಕಾಶ ಸಿಗಬೇಕಾಗ್ತದೆ. ನನಗೆ ಸಿಕ್ಕಂಥ ಅವಕಾಶದಲ್ಲಿ ನನಗೊಂದು ಏನಾಯಿತು, ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಎಲ್ಲ ಶಾಸಕರಿಗೂ ಕೂಡ ಕೆಲವು ಅನುದಾನಗಳನ್ನ ಕೊಟ್ಟಾಗ ಆಡಳಿತ ಪಕ್ಷಕ್ಕೆ ಜಾಸ್ತಿ, ನಮಗೆ ಅರ್ಧ ಈ ಥರ ಕೊಟ್ಟಂಥ ಹಣದಲ್ಲಿ ನನಗೆ 6.25 ಕೋಟಿ ರೂಪಾಯಿ ಇವತ್ತು ಬೇರೆ ಬೇರೆ ನಾನು ಈ ಥರ ಸಹಾಯ ಮಾಡಲಿಕ್ಕೆ ಒಂದು ನನಗೆ ಅನುದಾನ ಇತ್ತು. ಅದನ್ನು ಮುಕ್ತವಾಗಿ ಮಾತಾಡ್ತೀನಿ. ಅದರಲ್ಲಿ ನಾನು ಎಲ್ಲ ಸಮಾಜಕ್ಕೂ ಕೂಡ ಒಂದೊಂದು ಶಾಶ್ವತವಾದ ಒಂದು ಕಟ್ಟಡಗಳು ಬದುಕಾಗಲಿ ಆ ಸಮಾಜಕ್ಕೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಡಿವಾಳ ಸಮಾಜಕ್ಕೆ ಇರ್ಬೋದು, ಅಲ್ಪಸಂಖ್ಯಾತರಿಗಿರ್ಬೋದು, ಉಪ್ಪಾರ ಸಮಾಜಕ್ಕೆ ಇರ್ಬೋದು, ಕುರುಬ ಸಮಾಜಕ್ಕೆ, ಈ ಥರ ಎಲ್ಲ ಸಮಾಜಕ್ಕೂ ಕೂಡ ಒಂದೊಂದು ಆಸ್ತಿ ಮಾಡೋದಕ್ಕೆ ನಾವು ಯೋಚನೆ ಮಾಡಿ ಅದಕ್ಕೆ ಅನುದಾನ ಕೊಡುವಂಥ ಸಂದರ್ಭದಲ್ಲಿ ಅದರಲ್ಲಿ 1 ಕೋಟಿ ರೂಪಾಯಿನ ನನಗೆ ನನ್ನ ಹತ್ರ ಇದ್ದಂಥ ಹಣವನ್ನು ಈ ಒಂದು ಸಮುದಾಯ ಭವನಕ್ಕೆ ಹಾಕಲಿಕ್ಕೆ ಒಂದು ಅವಕಾಶ ಆಯಿತು ಅಂತಕ್ಕಂಥದ್ದನ್ನ ನನ್ನ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಬರೀ 1 ಕೋಟಿ ಅಲ್ಲ, ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಅವರು ಕೂಡ ಅವ್ರ ವಿವೇಚನೆ ಅಡಿನಲ್ಲಿ 1 ಕೋಟಿ ರೂಪಾಯಿಯನ್ನು ಸೇರಿಸಿ ಇವತ್ತು ಈ ಕಟ್ಟಡ 2 ಕೋಟಿ ರೂಪಾಯಿನಲ್ಲಿ ಇವತ್ತು ಈ ಕಟ್ಟಡ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಮುತವಲ್ಲಿ ಸಾಹೇಬರು ಮತ್ತು ಎಲ್ಲ ಪ್ರಮುಖರು ಏನಿದ್ದೀರಿ ತಾವೆಲ್ಲ ಕೈ ಜೋಡಿಸಿ ಉತ್ತಮ ರೀತಿಯಲ್ಲಿ ಒಂದು ಶಾಶ್ವತವಾದಂಥ ಒಂದು ಶಾದಿಮಹಲ್ನ ನಿರ್ಮಾಣ ಮಾಡಿದ್ರೆ ಖಂಡಿತ ಇಲ್ಲಿ ಆಗ್ತಕ್ಕಂಥ ಯಾವುದೇ ಒಂದು ಶುಭ ಕಾರ್ಯಗಳಿಗೂ ಕೂಡ ಅನುಕೂಲ ಆಗ್ತದೆ. ಅದನ್ನು ನಾವೆಲ್ಲರೂ ಸೇರಿ ಮನಸ್ಪೂರ್ವಕವಾಗಿ ಅದನ್ನು ಕಟ್ಟಿ ಅದ್ರ ಮುಖಾಂತರ ಇಲ್ಲಿ ಎಲ್ಲ ಒಂದು ಸಮಾಜದಾಗೆ ಅಭಿವೃದ್ಧಿ ಕೆಲಸಗಳಿಗೆ ಅದು ಅನುವಾಗಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನಾವೆಲ್ಲ ತುಂಬ ಮನಸ್ಸಿನಿಂದ ಇದನ್ನು ಅಧಿಪೂಜೆಯನ್ನು ನೆರವೇರಿಸಿದ್ದೇವೆ. ಗುರುಗಳ ಒಂದು ಆಶೀರ್ವಾದದಿಂದ, ಗುರುಗಳ ಒಂದು ಏನು ಭಗವಂತನ ಒಂದು ಆಶೀರ್ವಾದದಿಂದ, ಅಲ್ಲನ ಆಶೀರ್ವಾದದಿಂದ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ನಾನು ಈ ಸಲ ನಮ್ಮ ನಿರೂಪಕರು ಹೇಳಿದ ರೀತಿಯಲ್ಲಿ ಖಂಡಿತ ನಾವೊಂದು ತೀರ್ಮಾನಕ್ಕೆ ಬಂದುಬಿಟ್ವಿ. ಈ ಸಲ ಚುನಾವಣೆ ಗೆದ್ದ ತಕ್ಷಣ ಏನು ಯಾವುದನ್ನು ಕೂಡ ಅಸಡ್ಡೆ ಮಾಡಬಾರ್ದು, ಎಲ್ಲ ಕೆಲಸಗಳಿಗೂ ಕೂಡ ಇವತ್ತು ತಕ್ಷಣ ತ್ವರಿತವಾಗಿ ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಪರಿಹರಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ಪ್ರಾರಂಭದಲ್ಲೇ ನೀವೆಲ್ಲ ಮುತವಲ್ಲಿ ಸಾಹೇಬರು ಎಲ್ಲ ಹೇಳಿದ ರೀತಿಯಲ್ಲಿ ಸ್ಮಶಾನಕ್ಕೆ ಹೋಗೋಕ್ಕೆ ರಸ್ತೆ ಇಲ್ಲ, ಅಲ್ಲಿ ನೀರು ತುಂಬಿದ್ರೆ ನಾವು ಹೋಗೋಕ್ಕಾಗಲ್ಲ ಅಂದರು. ಇಮಿಡಿಯೇಟ್ ಅದು ಅನುದಾನ ಇರಲಿಲ್ಲ. ಅನುದಾನ ಅವಾಗ ಇನ್ನೂ ಕೂಡ ಬಂದಿರಲಿಲ್ಲ. ಯಾರಿಗೋ ಒಬ್ಬರು ಗುತ್ತಿಗೆದಾರಿಗೆ ಹೇಳಿ ಇಮಿಡಿಯೇಟ್ ಮಾಡಿಸೋ ಅಂಥ ಕೆಲಸ ಮಾಡಿದ್ವಿ. ಅಲ್ಲಿ ನಿಮ್ಮ ಸಮಸ್ಯೆನ ಹೋಗ್ಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ.
ನಂತರ ಅದಾದಮೇಲೆ ಶಾದಿ ಮಹಲ್ ಇರ್ಬೋದು, ಮತ್ತು ಅಲ್ಲಿಗೊಂದು ಬೋರ್ ಹಾಕ್ಸ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಮುತುವಲ್ಲಿ ಸಾಹೇಬರು ಮತ್ತು ಎಲ್ಲ ಸಮಿತಿಯವರು ಮತ್ತು ಎಲ್ಲ ಮುಖಂಡರು ಕಡೆ ಹೇಳಿದಾಗ ನೀರು ಬರಲಿಲ್ಲ. 900 ಅಡಿ ಆದರೂ ಕೂಡ ನೀರು ಬರಲಿಲ್ಲ ಅಂತ ಯೋಚನೆ ಮಾಡಿ ಕೊನೆಗೆ ಬಂತು 1000 ಅಡಿ 1000 ಚಿಲ್ಲರೆ ಕೊರೆದ ತಕ್ಷಣ ನೀರು ಕೂಡ ಬಂತು ಅಂತಕ್ಕಂಥದ್ದು ಕೂಡ ಅದು ಒಳ್ಳೆ ಬಕ್ರೀದ್ ಹಬ್ಬದ ದಿವಸ ಬೋರ್ ಹಾಕ್ಸೋಂಥ ಕೆಲಸ ಇಲ್ಲ ಆಯಿತು. ಮತ್ತು ಒಂದು ಐಮಾಸ್ ಲೈಟು ಕೂಡ ಅಲ್ಲಿ ಹಾಕ್ಸೋಂಥದ್ದು. ಏಕೆಂದರೆ ಇವತ್ತು ನಾವು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮಗೊಂದು ಖುಷಿ ಆಗ್ತದೆ. ಮುಸ್ಲಿಂ ಸಮಾಜದಲ್ಲಿ ಎಲ್ಲರೂ ಕೂಡ, ಯಾರೇ ಬಡವ ಆಗಲಿ ಶ್ರೀಮಂತ ಆಗಲಿ, ಎಲ್ರಿಗೂ ಕೂಡ ಒಂದೇ ನ್ಯಾಯವನ್ನು ಕೊಡ್ತಕ್ಕಂಥ ಧರ್ಮ ಈ ಒಂದು ಮುಸಲ್ಮಾನ್ ಧರ್ಮ. ನಾವು ನೋಡಿದ್ದೇವೆ, ಅವರು ಸಾವನ್ನಪ್ಪಿದಾಗ ಅವ್ರ ಹೆಗಲು ಕೊಡ್ತಕ್ಕಂಥದ್ದು ಇರ್ಬೋದು, ಅವರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಬಕ್ರೀದಲ್ಲಿ ದಾನ ಮಾಡ್ತಕ್ಕಂಥದ್ದು ಇರ್ಬೋದು. ಇವೆಲ್ಲ ಸಂಸ್ಕೃತಿ ಇನ್ನೂ ಕೂಡ ಅದು ಶಾಶ್ವತವಾಗಿದೆ. ನಾನು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ಯಾರೋ ಒಬ್ಬರು ಶಿಕ್ಷಕರು ಆ ಭಾಗದಲ್ಲಿ ಉತ್ತರ ಕರ್ನಾಟಕದವ್ರು ಯಾರೋ ಒಬ್ಬರು ಇಲ್ಲಿ ತೀರೋದ್ರು ಹಾರ್ಟ್ ಅಟ್ಯಾಕ್ ಆಗಿ ಒಂದ್ಸಲ. ಇಲ್ಲಿಂದ ಬಸ್ ಮಾಡಿಕೊಂಡು ಅಲ್ಲೋಗಿ ಅದನ್ನು ಎಲ್ಲ ಅಂತ್ಯಕ್ರಿಯೆ ಮುಗಿಸ್ಕೊಂಡು ಬರೋವರೆಗೂ ಕೂಡ ಇಲ್ಲಿ ಅವರು ಕೈ ಜೋಡಿಸಿದಂಥದ್ದು ಇದೆಲ್ಲ ನೋಡಿದ್ರೆ ಖಂಡಿತ ಈ ಥರ ನಮ್ಮ ಮನಸ್ಸುಗಳು ಇದು ಒಂದು ಯಾವ ಥರ ಇರಬೇಕು ಅಂದರೆ, ಜೀವ ಯಾರಿಗೂ ಕೂಡ ಶಾಶ್ವತವಲ್ಲ. ನಾವು ಒಂದಲ್ಲ ಒಂದು ದಿವಸ ಮಣ್ಣಾಗಿ ಹೋಗೋಂಥವ್ರೆ. ಆದರೆ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಿದ್ವಿ ಅಂತಕ್ಕಂಥದ್ದು ಅದು ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಂದು ವಿಶಾಲವಾದ ಮನಸ್ಸಿನಿಂದ ನಿಮ್ಮ ಕಾರ್ಯಗಳಿಗೆ, ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸಿ ಹೋಗ್ತಕ್ಕಂಥ ಕೆಲಸ ಏನು ಮಾಡ್ತಾಯಿದ್ರಿ, ಖಂಡಿತ ಅದಕ್ಕೆ ಶ್ಲಾಘನೀಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಟ್ಟಡನ ಯಾವ ರೀತಿ ನಾವು ಮಾಡಬೇಕು ಅಂತಕ್ಕಂಥದ್ದು ರೂಪುರೇಷೆಗಳನ್ನು ಕೂಡ ಈಗ 75/100 ಅಡಿ ಜಾಗದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ವಿನ್ಯಾಸವನ್ನು ತಯಾರು ಮಾಡಿದ್ದಾರೆ. ಅದನ್ನು ಶೀಘ್ರವಾಗಿ ಕೂತ್ಕೊಂಡು ಅದಕ್ಕೆ ಏನು ಅನುದಾನ ಬರುತ್ತೆ, ಎರಡೂ ಇಲಾಖೆಗೆ ಸೇರಿದೆ ಅದು. ನಾವು ಈಗ ಒಂದು ಇಲಾಖೆಗೆ ನಾವು ಹಣವನ್ನು ಕೊಟ್ಟಿದ್ದೇವೆ, ಇನ್ನೊಂದು ಮೈನಾರಿಟಿ ಡಿಪಾರ್ಟ್ಮೆಂಟಿಂದನೂ ಕೂಡ ಅದು 1 ಕೋಟಿ ಬರಬೇಕು. ಇಬ್ಬರನ್ನು ಸೇರಿಸಿ ಒಂದೇ ಆ್ಯಕ್ಷನ್ ಪ್ಲ್ಯಾನ್ನಲ್ಲಿ ಮಾಡೋವಂಥ ಕೆಲಸವನ್ನು ಈಗ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನೇ ಇರಲಿ, ಇವತ್ತು ಹುಳಿಯಾರಿಗೆ ಸಾಕಷ್ಟು ಅನುದಾನನ ಒಳ್ಳೆ 8 ಕೋಟಿ ರೂಪಾಯಿನಲ್ಲಿ ಒಳ್ಳೆ ಸುಸಜ್ಜಿತವಾದಂಥ ಆಸ್ಪತ್ರೆ ಕೂಡ ನಿರ್ಮಾಣ ಆಗ್ತಾಯಿದೆ. ಅದಾದ ನಂತರ ಅದನ್ನು ಎಲ್ಲ ಹೊರಗಡೆ ಹಾಕಬೇಕು ಅಂತಂದರು. ನಾವು ಹೊರಗಡೆ ಆದರೆ ಜನಗಳು ಹೋಗಿ ಬರೋಕ್ಕೆ 3 ಕಿಲೋಮೀಟ್ರ್ ಮತ್ತು ಆಟೋ ಚಾರ್ಜು ಇದೆಲ್ಲ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಇದ್ದಂಥ ಕೆಲವು ಜಾಗ ಎಲ್ಲ ಹಳೆಯ ಕಟ್ಟಡಗಳನ್ನೆಲ್ಲ ಹೊಡೆದಾಕಿಸಿ ಅಲ್ಲೇ ಒಂದು ಆಸ್ಪತ್ರೆನ ನಿರ್ಮಾಣ ಮಾಡುವಂಥದ್ದು ಶೀಘ್ರದಲ್ಲೇ ಅದು ಕೂಡ ಇವತ್ತು ಜನಗಳ ಒಂದು ಸೇವೆಗೆ ತಯಾರಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಇವತ್ತು ಇಲ್ಲಿ 43 ಕೋಟಿನಲ್ಲಿ ಏನು ಅಮೃತ್ 2ನಲ್ಲಿ ಇವತ್ತು ನೀರಿನ ಎಲ್ಲ ಪೈಪ್ಲೈನ್ ಮನೆಗೂ ಕೂಡ ನಲ್ಲಿಯನ್ನು ಹಾಕ್ತಕ್ಕಂಥ ಕೆಲಸ ಆಗ್ತದೆ. ಅದಾದ ನಂತರ ಎಲ್ಲ ರಸ್ತೆಗಳಿಗೂ ಕೂಡ ನಾವು ಈ ಕಾಂಕ್ರೀಟ್ ರಸ್ತೆ ಮಾಡಿಸ್ಲಿಕ್ಕೆ ಈಗಾಗಲೇ ಆ್ಯಕ್ಷನ್ ಪ್ಲಾನು ಕೂಡ ತಯಾರು ಮಾಡಿ ಕಳಿಸಿದ್ದೇವೆ. ಅದಾದ ನಂತರ ಈಗ ಕಾಂಕ್ರೀಟ್ ವ್ಯವಸ್ಥೆ ಮಾಡಿದ್ರೆ ಸುಮಾರು 30-40 ವರ್ಷ ಇವತ್ತು ಏನೂ ಕೂಡ ಒಂದು ತೊಂದರೆ ಆಗದ ರೀತಿಯಲ್ಲಿ ಜನಗಳಿಗೆ ನೀರಿನ ಸಮಸ್ಯೆ ಮತ್ತು ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಉಳಿಯಾರು ಕೂಡ ಒಂದು ದೊಡ್ಡ ಪಟ್ಟಣ, ಯಾವುದೇ ತಾಲೂಕಿಗಿನ್ನ ಏನು ಕಡಿಮೆ ಇಲ್ಲ. ಇದು ಎಲ್ಲ ರೀತಿ ವಹಿವಾಟು ಇರ್ತಕ್ಕಂಥದ್ದು. 2 ಜಿಲ್ಲೆ 3 ಜಿಲ್ಲೆ ಕೂಡೋ ಅಂಥ ಒಂದು ಸ್ಥಳ ಇದು. ಈ ಕಡೆ ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು, ಚಿತ್ರದುರ್ಗದವರು ಎಲ್ಲರೂ ಕೂಡ ಇಲ್ಲ ಈ ಸಂಪರ್ಕಕ್ಕೆ ಮತ್ತು ವಹಿವಾಟು ಅಷ್ಟೇ. ಇಲ್ಲಿ ಏನು APMC ಮುಖಾಂತರ ಹಲವಾರು ರೀತಿಯಲ್ಲಿ ಎಲ್ಲ ನಾವು ಇವತ್ತು ವಹಿವಾಟುಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ನಡೆಯೋದ್ರಿಂದ ಖಂಡಿತ ಇಲ್ಲಿ ಜನಸಂಖ್ಯೆ ಸಂಪರ್ಕ ಜಾಸ್ತಿ ಇರೋದ್ರಿಂದ ಈಗ ಒಂದು ಗ್ರಾಮಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಜೊತೆಯಲ್ಲಿ ಏನು ನಮ್ಮೆಲ್ಲರಿಗೂ ಕೂಡ ಒಂದು ಸೆಂಟಿಮೆಂಟು ಕೂಡ ಇದೆ. ಅವ್ರವ್ರ ಧರ್ಮಕ್ಕೆ ತಕ್ಕಂತೆ ನಾವು ವಿಚಾರಣೆಗಳಿರ್ತದೆ, ಅದೆಲ್ಲದಕ್ಕೂ ಕೂಡ ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು. ಹಿಂದೆ ಆಗಿದ್ದಂಥದ್ದು ಕನಕದ ಸರ್ಕಲ್ದಿರ್ಬೋದು, ಮತ್ತೊಂದು ಆಗಿದ್ದೆಲ್ಲದೂ ಕೂಡ ಇದನ್ನು ಕೂತ್ಕೊಂಡ್ವಿ ಒಂದು ದಿವಸ ನಾವೆಲ್ಲರೂ ಕೂಡ ಇಲ್ಲಿಯ ಪ್ರೀತಿಯಮ್ಮನ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ರೇವಣ್ಣವರ ಮಿಸಸ್ಸು ಎಲ್ಲರೂ ಕೂಡ ಎಲ್ಲ ಈ ಗೌರವಾನ್ವಿತ ಪಟ್ಟಣ ಪಂಚಾಯತಿ ಸದಸ್ಯರೆಲ್ಲರೂ ಕೂತ್ಕೊಂಡು ಒಂದೊಂದು ಸರ್ಕಲ್ಗೆ ಒಂದೊಂದು ಹೆಸರಿಡಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಮಾಡಿ ಈಗಾಗಲೇ ರೆಸೊಲ್ಯೂಷನ್ ಕೂಡ ಮಾಡಿದ್ದಾರೆ. ಈಗ ಯಾವುದಾದ್ರು ಒಂದು ದಿವಸ ನೀವೆಲ್ಲರೂ ಕೂಡ ಇಲ್ಲಿ ಯುವಕರು ಎಲ್ಲ ಇದ್ದಾರೆ, ಎಲ್ಲ ಕೂತ್ಕೊಂಡು ಅಬ್ದುಲ್ ಕಲಾಂ ಸರ್ಕಲ್ಗೆ ಯಾವ ಥರ ಮಾಡಬೇಕು ಅಂತ ನೀವೆಲ್ಲ ಹೇಳಿದ್ರೆ ಆ ಥರ ಅಬ್ದುಲ್ ಕಲಾಂ ಸರ್ಕಲ್ನು ಕೂಡ ಮಾಡಿ ಅಂಥ ಮಹನೀಯರ ಹೆಸರನ್ನ ಕೂಡ ಇರ್ತಕ್ಕಂಥದ್ದು. ನಾವೊಂದು ನಮ್ಮಲ್ಲಿ ಮುಸಲ್ಮಾನ್ ಧರ್ಮದಲ್ಲಿ ನಾವು ನೋಡಿದ್ದೇವೆ, ಇದು ವ್ಯಕ್ತಿ ಪೂಜೆಗಿನ್ನ ಇದ್ರ ಪೂಜೆ ಜಾಸ್ತಿ ಇರ್ತಕ್ಕಂಥದ್ದು ಮೊದಲಿಂದ ಕೂಡ ನಾವು ಅದನ್ನು ಕೇಳಿದ್ದೇವೆ. ಹಲವಾರು ನಿಮ್ಮ ಕುರಾನಲ್ಲಿ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆದ್ದರಿಂದ ನಿಮ್ಮ ವಿಚಾರಣೆಗೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ನಾವು ಎಲ್ಲ ನಿಮ್ಮ ಧರ್ಮವನ್ನು ಉಳಿಸ್ಕೊಂಡು ಜೊತೆಯಲ್ಲಿ
ಅದನ್ನು ಪಾಲಿಸ್ಕೊಂಡು ಹೋಗುವಂಥ ಕೆಲಸ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವ್ಯಾರು ಕೂಡ ಭಗವಂತನ ನೋಡಿದವರಲ್ಲ, ಆದರೆ ಭಗವಂತನ ತೋರಿಸ್ತಕ್ಕಂಥವ್ರು ಗುರುಗಳು, ಪೂಜಾರಿಗಳೇ. ಆದ್ದರಿಂದ ಅವರು ಎಲ್ರಿಗೂ ಕೂಡ ಒಳ್ಳೆಯದಾಗೋ ರೀತಿಯಲ್ಲಿ ಅವರ ಆಶೀರ್ವಾದವನ್ನು ನೀಡಲಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳ್ತಾ, ಇವತ್ತು ಒಂದು ಶಾದಿ ಮಹಲ್ಗೆ ನಾವೆಲ್ಲರೂ ಕೂಡ ಅಧಿಪೂಜೆ ಮಾಡಿದ್ದೇವೆ. ಇದು ಉತ್ತಮ ರೀತಿಯಲ್ಲಿ ಕಟ್ಟಡ ಹೊರಹೊಮ್ಮಿ ಇಲ್ಲಿ ಹಲವಾರು ಒಂದು ಶುಭ ಕಾರ್ಯಗಳಿಗೆ ಇದು ಒಂದು ನಾಂದಿ ಆಗಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.